ಹಲೋ ನಮಸ್ತೆ ಕರುನಾಡು. ನಾನು ನಿಮ್ಮ ಕನ್ನಡಿಗ ಮಾತಾಡ್ತಾ ಇರೋದು. ಅದು ನಾರ್ಮಲಾಗಿ ನಮ್ಮದು 8 ಗಂಟೆಗಿಂತ ಊರು ಇದಕ್ಕೆ ಈಚೆ ವಿಂಡೋ ಓಪನ್ ಮಾಡಿ ಈಚೆ ಒಳ್ಳೆ ರಾಮಣ್ಣ ನಡೀತು ಕೇಳ್ಕೊಂಡು ಹತ್ತಿ ಬತ್ತು ನಮ್ಮ ಮುಟ್ಟಿದ್ದು ಅಲ್ಲಿಂದ ಎದ್ದು ದೇವಸ್ಥಾನ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಈಚೆ ಬಂದೆ. ಫುಲ್ ವ್ಯೂ ನೋಡ್ತಾ ಅಲ್ಲಿ ಒಂದೆರಡು ಕೋತಿ ಕಾಣಿದೆ ನನಗೆ. ನಮ್ಮ ಹುಡುಗರು ನೋಡಿದ್ರೆ ನಾವು ನೋಡೋಂಗೆ ನೋಡ್ಕೊಂಡು ಚಿಕ್ಕ ನಮ್ಮದು ಹಳೆ ಗಾಡಿ ಇತ್ತು. ಸ್ಟಾರ್ಟ್ ಮಾಡ್ಕೊಂಡು ಸಿದ್ಧ ಬಂದದ ಕಾಡಿಗೆ. ಬೇಜಾನ್ ದಿನ ಆಯಿತು ಬಂದು ತೋಟ ಕಡೆ ಆಟ ಬಿಟ್ಟು ಕಾಡಿಗೆ ಬಂದೆ. ವ್ಯೂ ನೋಡುವಂಥ ತೋಟ ಕಡೆ ಬಂದೆ. ನೆಕ್ಸ್ಟ್ ಅಲ್ಲಿಂದ ಒಂದು ಬಂಡೆ ಮೇಲೆ ಅಂತ ಇದ್ದೆ. ಬಿಸಿಲು ಬೇರೆ ಬೆಳಗ್ಗೆ ನಡ್ಕೊಂಡು ಬೇಜಾರಾಗಿತ್ತು ಅಂತ ಆ ಕಡೆ ಈ ಕಡೆ ವ್ಯೂ ನೋಡ್ಕೊಂಡು ಆನೆಗಿನೆಲ್ಲ ಬಂದ್ಗಿ ನೋಡೋದು ಬೈಕೆ ಒಂದು ಕೂತ್ಕೊಂಡೆ ನೋಡಿ. ವ್ಯೂ ಎಷ್ಟೊಂದು ಚೆನ್ನಾಗೈತೆ. ಮತ್ತು ಹಳ್ಳಿ ಜೀವನನೇ ಬೆಸ್ಟ್ ಅಂತ ಹೇಳೋದು. ಸೂಪರಾಗಿರೋ ವ್ಯೂ ಇತ್ತು. ವ್ಯೂ ಎತ್ತು ಅಲ್ಲಿಂದ ಬಂಡೆ ಮೇಲೆ ನಾನು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ವ್ಯೂ ಚೆನ್ನಾಗಿರ್ಬೋದು ಅಂತ ನಾನು ಹತ್ಕೊಂಡು ಮುಂದೆ ಹೋಗೋದೆ. ನೋಡಿ ವ್ಯೂ ನೋಡಿ ಎಷ್ಟು ಸೈಕಾಗಿದೆ. ಸೂಪರ್ ವ್ಯೂ ಅಂತ ಹೇಳ್ಬೋದು. ನೋಡೋ ಟೈಮ್ ಇರಲಿಲ್ಲ, ಟಕ್ ಅಂತ ಹೇಳಿದ್ಬಿಟ್ಟು ಸೀದಾ ಊರ ಕಡೆ ಬಂದೆ. ಕೆರೆ ಐತೆ ಸುತ್ತ ನೋಡ್ಕೊಂಡು ತಿರ್ಗಾ ನಮ್ಮ ತೋಟಕ್ಕೆ ಬಂದೆ, ರೇಷ್ಮೆ ತೋಟಕ್ಕೆ. ಸೂಪರ್ ಆಗಿತ್ತಲ್ವ. ಬೇಜಾನ್ ದಿನ ಆಗಿತ್ತು ಬಂದು ವಾಕ್ ಮಾಡಿ ನಮ್ಮ ಊರಿಗೆ ಬಜ್ಜಿ ಕರಿತಾಯಿತ್ತು. ಬಜ್ಜಿ ರೈಸ್ ಹಾಕ್ಕೊಂಡು ಬಜ್ಜಿ ಹಾಕೊಂಡು ಮೊಸರು ಹಾಕೊಂಡು ಫುಲ್ ಮೀನ್ಸು. ಅಲ್ಲಿಂದ ನಮ್ಮ ಪಾಪು ನಾಯಿ ಜೊತೆ ಆಟ ಆಡುತ್ತೆ. ನಾವು ಪಾಪುನ ಆಟ ಆಡಿಸ್ಕೊಂಡು ಕಾಮಿಡಿ ನೋಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡಿ ಅಲ್ಲಿಂದ ನನ್ನ ಗಾಡಿ ಎತ್ಕೊಂಡು ಪೂಜೆ ಮಾಡಿಸ್ಕೊಂಡು ಆ ದೇವಸ್ಥಾನಕ್ಕೆ ಬಂದೆ. ಇನ್ನು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ದೇವ್ರೇ ಅಂತ ಕೇಳ್ಕೊಂಡು ಅಲ್ಲಿಂದ ಮತ್ತೆ ಹೊಂಟೆ ನಮ್ಮ ಮನೆ ಕಡೆ. ಮನೆ ಒಳಗೆ ಸೂಪರ್ ವ್ಯೂ. ಅಲ್ಲಿ ನೋಡ್ತಿರ ಫುಲ್ ರೆಸ್ಟ್. ಸಾಯಂಕಾಲ ಆಯ್ತು. ನಮ್ಮ ತೋಟ ಕಡೆ ಬಂದೆ ಇವತ್ತು. ಬೇಜಾನ್ ದಿನ ಆಯಿತು. ತೋಟಕ್ಕೆ ಬಂದೆ. ಹಸಿಮೆಣಸಿನ ಕಿತ್ಕೊಂಡು ಅಲ್ಲಿಂದ ಬಂದು ಸ್ವೀಟ್ ತಿಂದು ಊಟ ಮಾಡಿ ನಿದ್ದೆ ಮಾಡಿದೆ. ಗುಡ್ ನೈಟ್ ಫ್ರೆಂಡ್ಸ್.